ಮನೆಯ ಸೊಸೆಯಾಗಬಾರದು, ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು. ಹಡೆದ ತಂದೆ ತಾಯಿಗೆ, ಹಡೆದ ತಾಯಿ ತಂದಿಗೆ ಮಾತು ತರಬಾರದು. ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು. ಹೆಣ್ಣು ಹೊನ್ನು ಮಣ್ಣು ಒಂದೇ ಎಂದು ಜಗವು ಕೂಗುವುದು. ಈ ಲೋಕದಲ್ಲಿ ನಮಗೆ ಎಂದು ಭಾಗ್ಯ ದೊರಕುವುದು. ಸಾಕು ಈ ಲೋಕದ ಸಂಗ, ಸಾಕು ಈ ಲೋಕದ ಸಂಗ, ಮರಳಿ ಹುಟ್ಟಬಾರದು. ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ. ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೈಫ್ ಎಷ್ಟು ಟ್ರಬಲ್ಸ್ ಫೇಸ್ ಮಾಡಬೇಕು, ಎಷ್ಟೆಲ್ಲ ನಮಗೇನ ಪ್ರತಿಯೊಬ್ಬರಿಗೂ ಇದೆಲ್ಲ ಇರುತ್ತಾ ಗೊತ್ತಿಲ್ಲ, ಬಟ್ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ತಾಯಿದೆ ಲೈಫನ್ನ ಲೀಡ್ ಮಾಡೋದಕ್ಕಿಂತ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದು. ಆ್ಯಂಡ್ ಇಟ್ಸ್ ಓಕೆ, ಐ ವಿಲ್ ಡೂ. ಇಷ್ಟು ದಿನದ ಥರ ಮಾತ್ರ ಹೆದರ್ಕೊಂಡು ಮಾತ್ರ ಕುತ್ಕೊಳ್ಳಲ್ಲ. ಏನಾದರೂ ಆಗಬಹುದು, ಯಾವ ಲೆವೆಲ್ಗೆ ಹೋದರೂ ಪರವಾಗಿಲ್ಲ. ಇಟ್ ಶುಡ್ ಬಿ ಕ್ಲಿಯರ್ ಎವ್ರಿಥಿಂಗ್. ಎಲ್ಲ ಕ್ಲಿಯರ್ ಆಗಲೇಬೇಕು. ಇಷ್ಟು ದಿನ ಸಾಕಾಯಿತು ತಾಳ್ಮೆಯಿಂದ ನೋಡಿ 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 ಇಟ್ಸ್ ಎನಫ್. ಸಾಕು, ಇನ್ನು ಬೇಕಾಗಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್. ಎಲ್ಲ ಕ್ಲಿಯರ್ ಆಗಲೇಬೇಕು, ಮಾಡಲೇಬೇಕು. ಅದು ಯಾವ ಲೆವೆಲ್ಗೆ ಹೋದ್ರೂ ಪರವಾಗಿಲ್ಲ. ಆ್ಯಂಡ್ ಅದೆಲ್ಲ ಪಕ್ಕಕ್ಕಿಟ್ರೆ ಇಟ್ಸ್ ಓಕೆ, ಎಲ್ಲದನ್ನು ಫೇಸ್ ಮಾಡೋಣ. ಆ್ಯಂಡ್ ದಟ್ಸ್ ಓಕೆ. ಆ್ಯಂಡ್ ಐ ವಿಲ್ ಫೇಸ್ ಎವ್ರಿಥಿಂಗ್. ಆ್ಯಂಡ್ ಇನ್ನೇನು ಅಂತಂದರೆ, ನಾರ್ಮಲ್ ಆಗಿ ಜೀವನ ಹೆಂಗಿರುತ್ತೆ, ಹೆಂಗೆ ಜನಗಳಿರ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತಾಡಿಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ನನ್ನ ಮಾತುಗಳು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ. ಬಟ್ ನಾನು ಏನು ಮನಸ್ಸಲ್ಲಿದೆ, ನನ್ನ ಫೀಲಿಂಗ್ಸ್ ಏನು, ಅದನ್ನು ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಂತ ಕೆಲವೊಂದು ಹುಡುಗಿರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಲೈಕ್ ಒಬ್ರ ಹತ್ರ ದುಡ್ಡು ಕೇಳಿ ಇಸ್ಕೊಳ್ಳೋ ಥರ ಇಟ್ಕೋಬೇಡಿ. ದಯವಿಟ್ಟು ಇಂಡಿಪೆಂಡೆಂಟಾಗಿ ಜೀವನ ಮಾಡಿ. ಎಷ್ಟಾದರೂ ಕಷ್ಟ ಆಗಲಿ, ಓದೋ ಟೈಮಲ್ಲಿ ಮಿಸ್ ಮಾಡದೆ ಓದಿ. ಅದು ನಿಮಗೆ ವಿದ್ಯೆ ಇದೆ ಅಂತ ಅಂದರೆ ಮಿಸ್ ಮಾಡ್ದಿರ ತುಂಬ ಚೆನ್ನಾಗಿ ಓದಿ ಅಂತ ರಿಕ್ವೆಸ್ಟ್ ಮಾಡಿ. ಯಾಕೆ ನಾನು ಇದೆಲ್ಲ ಹೇಳ್ತಿದ್ದೀನಿ ಅಂತ ಅಂದರೆ, ಈಗ ಅತ್ತೆ ಮಾವ ಚೆನ್ನಾಗಿದ್ದು, ಅವ್ರ ಸಪೋರ್ಟ್ ಇದ್ದು, ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ, ಅವರು ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ, ಅವರು ನಿಮಗೆ ಕೊಡ್ತಾರೆ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಓಕೆ, ಸರಿ ಹೋಗ್ಬೋದು. ಬಟ್ ಅವರು ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಆದಾಗ ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡೋಕ್ಕಾಗಲ್ಲ. ಆಗದೇ ಇದ್ದಾಗ ನಾವು ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹಸ್ಬೆಂಡು ಅಷ್ಟೇ, ಎಷ್ಟೇ ದುಡಿದ್ರು ಅವ್ರಿಗೆ ಅಂತ ಎಷ್ಟೆಲ್ಲ ಇರುತ್ತೆ ಹೇಳಿ. ಇವಾಗ ಹಸ್ಬೆಂಡ್ ದುಡಿತಾರೆ ಚೆನ್ನಾಗೆ ಅಂದ್ಬಿಟ್ಟು ಅವ್ರಿಗೇನು ಕಮಿಟ್ಮೆಂಟ್ಸ್ ಇರಲ್ವಾ? ಪ್ರತಿಯೊಂದು ಅವ್ರಿಗೂ ಇರುತ್ತೆ. ಏನಕ್ಕೆ ನಾವು ಹುಡುಗಿರು ಇಂಡಿಪೆಂಡೆಂಟಾಗಿರಬೇಕು ಅಂತ ಹೇಳ್ತಿದ್ದೀನಿ ಅಂತಂದರೆ, ಈಗ ಒಂದು ಮನೆ ಗಂಡಸು ಆಗಿರ್ಬೋದು, ಎಷ್ಟು ಮಾಡೋಕ್ಕೆ ಸಾಧ್ಯ? ಪಾಪ ಅವ್ರು ಎಲ್ಲ ಮಾಡೋಕ್ಕೆ ಸಾಧ್ಯನ? ಅವ್ರಿಗೂ ನಾವು ಸಪೋರ್ಟಾಗಿ ನಿಂತಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ದಂಗೆ ಇರುತ್ತೆ. ಆ್ಯಂಡ್ ಸ್ಟ್ರೆಸ್ ಕೂಡ ಕಮ್ಮಿ ಇರುತ್ತೆ. ಬಿಡಪ್ಪ, ಒಂದು ನಾನು ನೋಡಿಕೊಂಡ್ರೆ ಒಂದು ನನ್ನ ಹೆಂಡ್ತಿ ನೋಡ್ಕೊಳ್ತಾಳೆ ಅಂತ ಸರಿ ಹೋಗುತ್ತೆ. ಆ್ಯಂಡ್ ತುಂಬ ಪ್ರಾಪರ್ಟೀಸ್ ಇದೆ, ಒಳ್ಳೆ ಇನ್ಕಮ್ ಇದೆ ಅಂದರೆ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿ ಫ್ಯಾಮಿಲಿ ಇದ್ದಾಗ ಮಕ್ಕಳು, ಅವ್ರ ಎಜುಕೇಷನ್ನು, ಮನೆ ಎಲ್ಲ ನಿಭಾಯಿಸಬೇಕು ಅಂದರೆ ವಿ ಶುಡ್ ಬಿ ಇಂಡಿಪೆಂಡೆಂಟ್. ಆವಾಗ ಇಂಡಿಪೆಂಡೆಂಟ್ ಆಗಿದ್ದಾಗ ನಮಗೂ ಯಾವುದು ಸಮಸ್ಯೆಗಳಿರಲ್ಲ. ದುಡ್ಡಿಂದು ಸಮಸ್ಯೆ, ಅರ್ಧ ಸಮಸ್ಯೆ ಕಮ್ಮಿ ಆಯಿತು ಅಂದರೆ ನಮಗೆ ಬೇರೆ ಸಮಸ್ಯೆ ಬರೋದೇ ಇಲ್ಲ ಆಲ್ಮೋಸ್ಟ್. ಪ್ರೀತಿ ವಿಶ್ವಾಸ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಇತ್ತು ಅಂದಮೇಲೆ ದುಡ್ಡಿಂದು ಕೂಡ ಆರಾಮಾಗಿ ಸಾಲ್ಟ್ ಔಟ್ ಆಗಿಬಿಡುತ್ತೆ. ಆದಷ್ಟು ದಯವಿಟ್ಟು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಓದೋ ಟೈಮಲ್ಲಿ ಕಷ್ಟ ಬಿದ್ದು ಹೋದ್ರಿ, ಆ್ಯಂಡ್ ಅಥವಾ ನಿಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಬದುಕೋದಕ್ಕೆ ತುಂಬ ದಾರಿ ಇದೆ. ಆ್ಯಂಡ್ ನಿಮಗೆ ಇಷ್ಟ ಇರೋವಂಥ ಫೀಲ್ಡಲ್ಲಿ ಹೋಗಿ ನೀವು
ಕೆಲಸ ಆ್ಯಂಡ್ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ಬೋದು ಆ್ಯಂಡ್ ಕಲಿಬೋದು ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇರೋದ್ರ ಮೇಲೇ ನೀವು ಕಾನ್ಸಂಟ್ರೇಷನ್ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿ ಅದರಿಂದಲೇ ಹೋಗೋದೇ ಒಳ್ಳೆಯದು. ಇಷ್ಟ ಇಲ್ಲ ಅಂದರೂ ಓದಿ ಅದೆಲ್ಲ ಬೇಡ. ನಿಮ್ಗೆ ಓದಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಓದಿ ಅದರಲ್ಲಿ ಒಳ್ಳೆ ಸಕ್ಸಸ್ಫುಲ್ ಆಗಬೇಕು, ಇಂಡಿಪೆಂಡೆಂಟಾಗಿ ನಿಂತುಕೊಳ್ಳೇಬೇಕು. ಪ್ರತಿಯೊಂದು ಹುಡುಗಿನೂ ಅಷ್ಟೇ. ನಾನು ತುಂಬ ಹೇಳೋದದೇ, ನನ್ನ ಲೈಫಲ್ಲಿ ನಾನು ಕಲ್ತಿರೋ ಅಂಥದ್ದು. ಯಾರ್ಯಾರ ಲೈಫಲ್ಲಿ ಅವ್ರವ್ರು ಮೇ ಬಿ ಅವ್ರ ಲೈಫ್ ಅಡ್ಜಸ್ಟ್ ಆಗಿ ಅವ್ರ ಲೈಫಲ್ಲಿ ಯಾವುದೇ ಥರ ದುಡ್ಡಿನ ಸಮಸ್ಯೆ ಇಲ್ಲ ಅಂತ ಅಂದರೆ ಇಟ್ ಶುಡ್ ಬಿ ಓಕೆ. ಆರಾಮಾಗಿ ಅವ್ರದ್ದು ನಡೆದೋಗುತ್ತೆ. ಆ್ಯಂಡ್ ನಿಮ್ಗೆ ಹಿಂಗೆ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕು, ನಾವು ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋದು ಆಸೆಗಳಿತ್ತು ಅಂತ ಅಂದರೆ ಇಂಡಿಪೆಂಡೆಂಟಾಗಿ ಇರಲೇಬೇಕು. ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ. ಪ್ಲೀಸ್ ಬಿ ಇಂಡಿಪೆಂಡೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಮದುವೆ ಆಗೋಕ್ಕೆ ಮುಂಚೆ ಆಯಿತಾ, ಒಂದು ಪಾರ್ಟ್ನರ್ನ ಚೂಸ್ ಮಾಡೋಕ್ಕೋವಾಗ ತುಂಬ ಆಲೋಚನೆ ಮಾಡಿ ಚೂಸ್ ಮಾಡಿ, ಓಕೆನಾ. ಆ್ಯಂಡ್ ಯಾವ್ದು ಹೆಂಗೋ ಗೊತ್ತಿಲ್ಲ, ಸ್ಫೂರ್ತಿಯಾಗಿ ಮದುವೆ ಆಗಿ. ಲೈಕ್ ಏನಕ್ಕೋ ಮದುವೆ ಆಗೋದು ಅದೆಲ್ಲ ಬೇಡ. ಇಷ್ಟಪಟ್ಟು ನೀವು ಮದುವೆ ಆದರೆ ತುಂಬ ಚೆನ್ನಾಗಿರ್ತೀರ. ಆ್ಯಂಡ್ ಮದುವೆ ಆಗಿ ಆ ಗಂಡನ ಮೇಲೆ ನಿಮಗೆ ಪ್ರೀತಿ ಇತ್ತು ಅಂತ ಅಂದರೆ ಯಾವುದೋ ರೀತಿ ಲೈಫ್ ತುಂಬ ಕಷ್ಟ ಆಗುತ್ತೆ ಗೈಸ್. ಗರ್ಲ್ಸ್ ಇಂಡಿಪೆಂಡೆಂಟ್ ಇಲ್ಲ ಅಂತ ಅಂದರೆ ಯಾವುದೋ ಒಂದು ದಾರಿ ಹುಡ್ಕೋಬೇಕು, ಬದುಕು ನೋಡಿಸ್ಲೇಬೇಕು. ಆ್ಯಂಡ್ ಅನ್ಕೋಬೋದು ಯಾಕೆ ಇವಳು ಇದೆಲ್ಲ ಹೇಳ್ತಾ ಇದ್ದಾಳೆ ಏನು ಅಂತ. ಆ್ಯಂಡ್ ಗೈಸ್ ತುಂಬ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀವಿ ಗೈಸ್. ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡ್ತಾ ಇದ್ದೀವಿ. ಹೇಳೋಕ್ಕಾಗ್ತಿಲ್ಲ, ಹೇಳ್ಕೊಳಕ್ಕಾಗ್ತಾಯಿಲ್ಲ. ಆ್ಯಂಡ್ ಅದು ರೈಟ್ ಟೈಮ್ ಕೂಡ ಅಲ್ಲ. ಹಂಗಾಗಿ ನಾನೇನು ಹೇಳ್ಕೊತಿಲ್ಲ. ಆ್ಯಂಡ್ ಜಾಸ್ತಿ ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಓಕೆ. ಒಂದಲ್ಲ ಒಂದಿನ ಎಲ್ಲ ಬಗೆಹರಿಯುತ್ತೆ ಅಂತ ಅಂದ್ಕೊಂಡೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ನಂಬಿದ್ದೆ. ಬಟ್ ಚೆನ್ನಾಗಾಗೋ ಥರನೂ ಕಾಣಿಸ್ತಾ ಇಲ್ಲ, ಆಗೋದೂ ಇಲ್ಲ. ಆ ನಂಬಿಕೆನೂ ಅದು ಗೊತ್ತಾಗೋಗ್ಬಿಡ್ತು. ಇವಾಗ ಅದ್ರ ಮೇಲೆ ಇದ್ದಿದ್ದ ನಂಬಿಕೆಯನ್ನು ಪಕ್ಕಕ್ಕೆ ಹಾಕ್ಬಿಡ್ಬೇಕು. ಆ್ಯಂಡ್ ಇರಲಿ, ಹಾಕೋಣ. ಆ್ಯಂಡ್ ಜೀವನ ಮಾಡಲೇಬೇಕಲ್ವಾ, ಯಾವುದಿದ್ರು ಯಾವುದಿಲ್ಲ ಅಂದರು. ಆ್ಯಂಡ್ ಏನು ಎತ್ತ ಅಂತ ಹೇಳಕ್ಕೆ ಹೋದರೆ ಜಾಸ್ತಿ ಇದೆ. ಚಾರು ಗಲಾಟೆ ಮಾಡಿಬಿಡ್ರಿ ಪ್ಲೀಸ್. ಆ್ಯಂಡ್ ಲೈಫಲ್ಲಿ ಜಾಸ್ತಿ ಸ್ಟ್ರಗಲ್ಸನ್ನ ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕೆಲವೊಬ್ರು ಅನ್ಕೊಬೋದು, ಇವಳು ಲೈಫ್ಗೇನು ಗಂಡ ಸಂಪಾದನೆ ಮಾಡಿಕೊಡ್ತಾನೆ, ಇವಳಿಗೇನು ಬಣ್ಣದ ಸೀರೆಗಳು ಉಟ್ತಾಳೆ, ಸ್ಟೈಲಾಗಿ ಬಟ್ಟೆ ಹಾಕ್ಕೊಳ್ತಾಳೆ, ಇವಳಿಗೇನು ಕಷ್ಟ, ಗಂಡ ಚೆನ್ನಾಗಿ ಸಂಪಾದನೆ ಮಾಡಿ ತಂದ್ಕೊಡ್ತಾರೆ ಅಂತ. ಇಲ್ಲ ಗೈಸ್, ನೀವು ಆ ಥರ ಅಂದ್ಕೊಂಡಿದ್ರೆ ಅದು ತಪ್ಪು. ಆ್ಯಂಡ್ ನಾನಿವಾಗ ಇಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತೀನಿ ಅಂದರೆ ಅದಕ್ಕೆ ನಾನೇ ಕಾರಣ. ಆ್ಯಂಡ್ ನನ್ನ ಪ್ರತಿಯೊಂದು ಎಕ್ಸ್ಪೆನ್ಸಿವ್ ಕೂಡ ನಾನೇ ನೋಡ್ಕೊಳ್ತೀನಿ. ಆ್ಯಂಡ್ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಆ್ಯಂಡ್ ಡಿಪೆಂಡ್ ಆಗಲ್ಲ ಅನ್ನೋದಕ್ಕಿಂತ ನಾನು ಕಷ್ಟ ಕೊಡಲ್ಲ. ಬಿಕಾಸ್ ಅವರೇ ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಬಿಕಾಸ್ ಅವರು ದಡ್ಡತನನೋ ಒಳ್ಳೆತನನೋ ಏನು ಇಸ್ಕೊಳ್ದೇನು ತಗೊಳ್ದೆ ಬಂದು ಅವರೇ ಇವಾಗ ಮನೆಯನ್ನು ನಿಭಾಯಿಸೋದು ಇಟ್ ಈಸ್ ನಾಟ್ ಈಸಿ, ಓಕೆನಾ. ಕಷ್ಟಪಟ್ಟು ದುಡ್ದು ಮಾಡ್ತಾ ಇರ್ತಾರೆ. ಆಗ ನನ್ನ ಕೈಲಾಗಿದ್ದು ನಾನು ಸಪೋರ್ಟ್ ಮಾಡಬೇಕು. ಹಂಗಂತ ಅವ್ರು ನನಗೇನು ಮಾಡ್ತಿಲ್ಲ ಅಂತಲ್ಲ. ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಪ್ರತಿಯೊಂದು ಅವ್ರು ಬೆಸ್ಟನ್ನು ಕೊಡ್ತಾರೆ. ಆ್ಯಂಡ್ ನಾನು ಅದು ಗೊತ್ತಲ್ವಾ, ಅವ್ರು ಎಂಥವ್ರು ಅನ್ನೋದು ಗೊತ್ತು. ಸೊ ನಾನು ಅದಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ಇಬ್ಬರು ದುಡಿಯೋಣ, ಇಬ್ಬರು ಮಾಡೋಣ ಅಂದ್ಬಿಟ್ಟು ನಾನು ತುಂಬ ದಾರಿಗಳು ಇಟ್ಕೊಂಡಿದ್ದೀನಿ. ಇವತ್ತಿಗೂ ಯಾರಿಗೂ ಹೇಳಬಾರ್ದು ಅಂಥ ಕೆಲಸ ಕೂಡ ಮಾಡಿ ಮುಂದಕ್ಕೆ ಬಂದಿದ್ದೀನಿ. ಆ್ಯಂಡ್ ಬಂದ್ರೂ ಎಷ್ಟೇ ಇವಾಗ ನಾವು ತಿನ್ನೋಕ್ಕೆ ಬಟ್ಟೆಗೆ, ಜೀವನಕ್ಕೆ ಆ್ಯಂಡ್ ಮಕ್ಳಿಗೆ ಎಜುಕೇಷನ್ಗೆ ನಾವು ದುಡ್ದಿದ್ದೆಲ್ಲ ಹೋಗುತ್ತೆ. ಇವತ್ತಿನ ದಿನ ನಾವಿದ್ದೀವಿ, ಓಕೆ ಫೈನ್. ಮುಂದಕ್ಕೆ ನಾನು ನನ್ನ ಗಂಡ ಇಲ್ದಿದ್ದಾಗ ಆ ಮಕ್ಕಳನ್ನ ಯಾರು ನೋಡೋದು? ಹೆಣ್ಮಕ್ಳವ್ರು. ನನ್ನ ತವ್ರ ಮನೆಯವ್ರಿಗೆ ಎಷ್ಟು ನೋಡೋಕ್ಕೆ ಸಾಧ್ಯ? ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಓಕೆನಾ. ಅವ್ರಿಗೂ ಏನು ಜಾಸ್ತಿ ಪ್ರಾಪರ್ಟೀಸ್ ಇಲ್ಲ. ಇವ್ರ ಮಕ್ಳಿಗೆ ಕೊಟ್ಟು ಅವ್ರ ಜೀವನ ಚೆನ್ನಾಗಿ ಮಾಡೋದಕ್ಕೆ, ಓಕೆನಾ. ಅವ್ರು ಎಷ್ಟು ಕೊಡೋಕ್ಕೆ ಸಾಧ್ಯ? ಅದೆಲ್ಲ ಆಗಲ್ಲ. ಸೊ
ನನಗೆ ಚಿಂತೆ ಆಗೋದೆ ನನ್ನ ಮಕ್ಕಳ ಬಗ್ಗೆ. ಇವತ್ತಿನ ದಿವಸ ನಾನು ಬದುಕಿರೋವರೆಗೂ ನನ್ನ ಬೆಸ್ಟನ್ನ ನಾನು ಎಲ್ಲದನ್ನೂ ಅವ್ರಿಗೆ ನಾನು ಕೊಡ್ತೀನಿ. ಓಕೆನಾ, ಇವತ್ತು ನನ್ನನ್ನು ನಾನೇ ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂದಮೇಲೆ ನನ್ನ ಮಕ್ಕಳನ್ನು ಅದಕ್ಕಿಂತ ಡಬಲ್ 10ರಷ್ಟು ಜಾಸ್ತಿ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನೋಡ್ಕೊತೀನಿ. ಆ್ಯಂಡ್ ಅವ್ರ ಅಪ್ಪನೂ ಬಿಡಲ್ಲ, ನೋಡ್ಕೊತಾರೆ. ಬಟ್ ಮುಂದಿನ ಕತೆ ಏನು, ವಾಟ್, ಟ್ರಸ್ಟ್ ಮೀ, ಭಯ ಆಗತ್ತೆ. ಎಮೋಷ್ನಲ್ ಆಗೋ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಸ್ಟ್ರಗಲ್ಸನ್ನು ಫೇಸ್ ಮಾಡ್ತಿದ್ದೀವಿ. ಯಾರ ಹತ್ರ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ. ಏನ್ರಿಂದ ಏನು ಪ್ರಾಬ್ಲಮ್ಮು ಎಲ್ಲೂ ಬಿಡಿಸಿ ಹೇಳೋಕ್ಕೂ ಆಗಲ್ಲ. ಹೇಳ್ಬೋದು, ಯಾರು ನನಗೇನು ಅಡ್ಡ ಬರೋಕ್ಕಾಗಲ್ಲ. ಓಕೆನಾ, ಯಾರಿಗೂ ನನ್ನ ಭಯನೂ ಬೀಳಲ್ಲ. ನಂದೇನ ತಪ್ಪಿತ್ತ ನಾನು ಹೆದರ್ತೀನಿ, ಭಯ ಬೀಳ್ತೀನಿ. ಓಕೆನಾ, ನಾನು ಏನೂ ತಪ್ಪು ಮಾಡ್ತಿಲ್ಲ, ನಾನು ಯಾವುದೇ ರಾಂಗ್ ಸ್ಟೆಪ್ ತೊಗೊಂಡಿಲ್ಲ, ಯಾರ ಮೇಲೂ ರಾಂಗಾಗಿ ಮಾತಾಡಿಲ್ಲ. ಒಂದು ಹುಡುಗಿ ಯಾವ ಥರ ಇರಬೇಕು, ಯಾವ ಥರ ಮರ್ಯಾದೆ ಕೊಡಬೇಕು, ಎಲ್ಲ ರೀತಿಯಿಂದನೂ ಕೊಟ್ಟಿದ್ದೀನಿ. ದಟ್ಸ್ ಫೈನ್. ಓಕೆನಾ, ಇನ್ನು ಮೇಲಿಂದ ಎದುರೋ ಅವಶ್ಯಕತೆ ಇಲ್ಲ. ನಾನು ಧೈರ್ಯವಾಗಿ ಎಲ್ಲ ಫೇಸ್ ಮಾಡ್ಬೋದು. ಅಂದರೂ ಯಾಕೆ ಸುಮ್ಮನಿದ್ದೀನಿ ಅಂತಂದರೆ, ಮೇ ಬಿ ಒಂದಲ್ಲ ಒಂದಿನ ಇವ್ರು ಸರಿ ಹೋಗ್ಬೋದು, ಚೇಂಜ್ ಆಗ್ಬೋದು. ನಮ್ಮ ಭವಿಷ್ಯನ ಹಾಳು ಮಾಡಲ್ಲ, ನನ್ನ ಮಕ್ಕಳ ಭವಿಷ್ಯ ಅನ್ನೋ ನಂಬಿಕೆಯಿಂದ. ಬಟ್ ಅದೆಲ್ಲೋ ನಾನು ಇಟ್ಕೊಂಡಿರೋ ನಂಬಿಕೆ ಸುಳ್ಳಾಗ್ತಾಯಿದೆ. ನಾನು ಸುಮ್ಮನೆ ಇರೋಕ್ಕೆ ಆಗಲ್ಲ, ಸುಮ್ಮನೆ ಇರಬಾರ್ದು ಅನಿಸ್ತಾ ಇದೆ. ನೋಡೋಣ ಇನ್ನು ಏನೇನಾಗತ್ತೆ ಏನು. ಮಿಕ್ಸ್ ಮಾಡಬೇಕಿತ್ತು. ಆ್ಯಂಡ್ ಆಯಿತು, ನೋಡೋಣ. ಈ ಸ್ಟ್ರಗಲ್ಸಿನ ದೊಡ್ಡದಲ್ಲ, ಇದಕ್ಕಿಂತ ಡಬಲ್ಲೇ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ, ಸರಿ ಹೋಗ್ಬೋದೇನೋ. ಸರಿ ಹೋಗಿಲ್ಲ ಅಂದರೂ ನನಗೆ ಸರಿ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತೂ ಬಂದಿದೆ. ಅಷ್ಟು ಪಾಠ ಅಂತೂ ಕಲ್ತಿದ್ದೀನಿ. ಆ್ಯಂಡ್ ಹೆದರಲ್ಲ ಏನಕ್ಕೂ, ಇನ್ನು ಮೇಲಿಂದ ಯಾರಿಗೂ ಹೆದರಲ್ಲ. ಓಕೆನಾ, ಹೆದರ್ದಿರ ಆ್ಯಂಡ್ ಎಲ್ಲ ಸಾಲ್ವ್ ಮಾಡ್ಕೊತೀನಿ, ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ದಿವಸ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾರಿಗೇನು ಬೇಕಾದರೂ ಮಾಡಿಬಿಡ್ಬೋದಾಗಿತ್ತು, ಬಟ್ ನಾನು ಮಾಡಲಿಲ್ಲ. ಬಿಕಾಸ್ ಬೇಡ, ನೋಡೋಣ ಅಂತ. ಓಕೆನಾ, ಜಾಸ್ತಿ ಕಲ್ತಿದ್ದೀನಿ, ಸರಿ ಮಾಡ್ತೀನಿ ನನ್ನ ಮಕ್ಕಳ ಭವಿಷ್ಯ. ಆ್ಯಂಡ್ ನಾವೆಲ್ಲ ಫೇಸ್ ಮಾಡಿದ್ದಾಯಿತು, ನಾವೆಲ್ಲ ಫೇಸ್ ಮಾಡ್ತಾನೇ ಇದ್ದೀವಿ. ನಾವು ಸ್ಟ್ರಗಲ್ಸ್ ಅನುಭವಿಸ್ತಾನೆ ಇದ್ದೀವಿ. ಮಕ್ಕಳು ಬೇಡ ಅಲ್ವಾ, ಅವ್ರು ಚೆನ್ನಾಗಿರ್ಬೇಕಲ್ವಾ, ಇತ್ತಲ್ಲ ನಾವು ಅವ್ರಿಗೆ ಒಳ್ಳೆ ಜೀವನ ಕೊಟ್ಟು ಹೋಗ್ಬೇಕಲ್ವ. ನಮ್ಮ ಕೈಯಲ್ಲಾಗಿದ್ದು ನಾವು ಕೊಡ್ತಾ ಇದ್ದೀವಿ. ಯಾರು ಏನು ಮಾಡಬೇಕು ಅದನ್ನು ಮಾಡಲೇಬೇಕಲ್ವಾ, ಅದೇ ಕರೆಕ್ಟ್ ಅಲ್ವಾ. ಆ್ಯಂಡ್ ಫೈನ್ ಬಿಡಿ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ. ಆ್ಯಂಡ್ ಬೇಡ, ಯಾಕೋ ಜಾಸ್ತಿ ಎಮೋಷನ್ನ ತಡೆಯೋಕ್ಕಾಗದೆ ಸ್ವಲ್ಪ ಓಪನ್ ಅಪ್ ಆದೆ. ಆ್ಯಂಡ್ ದಟ್ಸ್ ಫೈನ್. ಎಲ್ಲ ಹೇಳ್ಕೊಳ್ಳೋ ಟೈಮ್ ಬಂದರೆ ಖಂಡಿತವಾಗ್ಲೂ ಹೇಳ್ಕೊಳ್ತೀನಿ. ಬಟ್ ದಿಸ್ ಈಸ್ ನಾಟ್ ಸರಿ ಟೈಮ್ ಅಲ್ಲ. ಆ್ಯಂಡ್ ಫೈನ್, ಏನೇನು ಆಗಬೇಕೋ ಅದು ಎಲ್ಲ ಆಗಲಿ. ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ರೀಫಿಲ್ ಮಾಡಿ ಇಟ್ಟೆ. ಆ್ಯಂಡ್ ಇವಾಗ ಒಂದು ಪ್ರಾಡಕ್ಟನ್ನ ನೋಡಿಸ್ತೀನಿ. ಆ್ಯಂಡ್ ಇದು ಕಪ್ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಒಂಥರ ಬೌಲ್ಸ್ ಏನಾದರೂ ಸ್ನ್ಯಾಕ್ಸ್ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಬೌಲ್ಸು. ಆ್ಯಕ್ಚುಲಿ ನಾನು ಇದು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗೋಗಿ ತೊಗೊಂಡೆ. ಕ್ವಾಲಿಟಿ ವಾಸ್ ಟೂ ಗುಡ್, ಗೊತ್ತಾ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಸ್ನ್ಯಾಕ್ಸ್ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಮಸಾಲ ಪುರಿ ಎಲ್ಲ ತಿನ್ನೋಕ್ಕೆ, ಬೇಲ್ಪುರಿ ಎಲ್ಲ ತಿನ್ನೋಕ್ಕೆ ಎಷ್ಟು ಕ್ಯೂಟಾಗಿದೆ ಅಂದರೆ 4 ಬಂದಿದೆ. ಆ್ಯಂಡ್ ಒಂದು ಸ್ಕೈ ಬ್ಲೂ, ಗ್ರೀನ್, ಪಿಂಕ್, ವೈಟ್, ತುಂಬ ಕ್ಯೂಟಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ನೋಡಿಸ್ಲೇಬೇಕು. ನನ್ನ ಹತ್ರ ಇನ್ನೂ ಎಂಥ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇದ್ದರು, ಬಟ್ ನನಗೆ ಈ ಪ್ರಾಡಕ್ಟ್ಸ್ ಮೇಲೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವೆಯ್ಟ್ ಕೂಡ ಇಲ್ಲ ಜಾಸ್ತಿ, ಹಂಗಂತ ಫುಲ್ಲು ಪ್ಲಾಸ್ಟಿಕ್ ಅಲ್ಲ ಇದು. ಅದನ್ನೇನಂತಾರೆ ನಾನು ಮೆನ್ಷನ್ ಮಾಡ್ತೀನಿ. ಓಕೆನಾ, ಆ ಥರ ಫೈಬರ್ ಇದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡಬಹುದು. ಆ್ಯಂಡ್ ನೋಡಿ, ಗಟ್ಟಿ ಎಷ್ಟು ಸಖತ್ ಗಟ್ಟಿ ಇದೆ, ಬಿದ್ದರೂ ಒಡೆದೋಗಲ್ಲ. ಆ್ಯಂಡ್ ಕಿಡ್ಸ್ಗೆ, ಮಕ್ಕಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟು. ಆ್ಯಂಡ್ ಚೆನ್ನಾಗಿದೆ ಕ್ವಾಲಿಟಿ.
ಆ್ಯಂಡ್ ಅದಕ್ಕೇ ಸ್ಪೂನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಇದು ನಾನು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತಲೇ ತೊಗೊಂಡಿದ್ದು. ಯಾವಾಗಲಾದರೂ ಮಸಾಲೆ ಪುರಿ ಬೇಲ್ಪುರಿ ಎಲ್ಲ ತಿಂದಾಗ ಚೆನ್ನಾಗಿರುತ್ತೆ ಮಸಾಲೆ ಪುರಿ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನನಗೆ ನಮ್ಮ ಮಕ್ಕಳಿಗೆ ನಮ್ಮ ಅಜ್ಜಿಗೆ ಅಂತ ತೊಗೊಂಡಿದ್ದು. ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಇರಲ್ಲ, ಅಕಸ್ಮಾತ್ ನಮ್ಮ ಹಸ್ಬೆಂಡ್ ಇದ್ದರೆ ಅವ್ರು ಆಚೆನೇ ಕರ್ಕೊಂಡು ಹೋಗ್ತಾರೆ ತಿನ್ನೋಕ್ಕೆ. ಬಟ್ ನಾನು ನಮ್ಮ ಅಜ್ಜಿಗೆ ನನ್ನ ಮಕ್ಕಳಿಗೆ ನನಗೆ ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಆಚೆ ತಿನ್ನಲ್ಲ, ಒಂದೊಂದ್ಸರಿ ಮಕ್ಳಿಗೆ ಕರ್ಕೊಂಡು ಹೋಗಲ್ವಲ್ಲ, ಅದಕ್ಕೆ ಮನೆಯಲ್ಲೇ ತಂದು ತಿಂತೀನಿ. ಆ್ಯಂಡ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಸಕ್ಕತ್ತಾಗಿ ನೋಡ್ಸಲ್ಲ ಈ ಥರ ಇದೆ. ಆ್ಯಂಡ್ ಫೋಕಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಸ್ಪೂನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಮಾತ್ರ 100ಗೆ 200 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೊಂದು ಪುಟ್ಟ ಬೌಲ್ಸ್, ಸ್ಮಾಲ್ ಬೌಲ್ಸ್, ಅದೇ ಥರ ಕಲರ್ಸು. ಆ್ಯಂಡ್ ಇದಿನ್ನೂ ಗಟ್ಟಿ ಇದೆ, ಅದು ಗಟ್ಟಿ ಇದೆ, ಬಟ್ ಇದು ತಿನ್ ಲೇಯರು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಲೈಟಾಗಿ ನಾವು ಏನಾದರೂ ಸ್ನ್ಯಾಕ್ಸ್ ತಿಂತೀವಿ, ಮಿಕ್ಸ್ಚರ್ ಅಥವಾ ಇನ್ನೇನಾದರೂ ಬೇಲ್ಪುರಿ ಚಿಕ್ಕದಾಗಿ ತಿಂತೀವಿ, ಲೈಟಾಗಿ ತಿಂತೀವಿ ಅಂದಾಗ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪೆಷಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂದ್ಬಿಟ್ಟೆ ನಾನು ತರಿಸ್ಕೊಂಡಿದ್ದು. ಅಷ್ಟು ಇಷ್ಟ ಆಗೋಯ್ತು ನನಗೆ ಈ ಪ್ರಾಡಕ್ಟ್ಸ್. ಆ್ಯಂಡ್ ಅದಕ್ಕೆ ಈ ಥರ ಸ್ಪೂನ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೂಪ್ ಎಲ್ಲ ಕುಡಿಯೋದಕ್ಕೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಆಗಿದೆ. ಸಚ್ ಎ ಕ್ಯೂಟ್ ಪ್ರಾಡಕ್ಟ್ ಗೊತ್ತಾ. ನಾನು ನೋಡಿಸ್ಲೇಬೇಕು ಅಂದ್ಬಿಟ್ಟು ನಾನು ಇಲ್ಲೇ ಟೇಬಲ್ ಹತ್ರನೇ ಇಟ್ಕೊಂಡಿದ್ದೆ. ಆ್ಯಂಡ್ ವ್ಲಾಗಲ್ಲಿ ನೋಡ್ಸೋಣ ಅಂದ್ಬಿಟ್ಟು. ನಿಮ್ಗೇನಾದರೂ ಪ್ರಾಡಕ್ಟ್ಸು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಮಿಸ್ ಮಾಡಿದೆ ನಾನು ವ್ಲಾಗಲ್ಲಿ ಲಿಂಕನ್ನು ಹಾಕ್ತೀನಿ ಬೇಕು ಅಂದರೆ. ಇಲ್ಲ ಅಂದರೆ ಹಾಕಿದ್ರು ವೇಸ್ಟ್ ಅಲ್ವಾ. ಆ್ಯಂಡ್ ಮತ್ತೇನೇನು ಹೇಳಬೇಕು ಅಂತ ಬಿಡಿ, ಲೈಫಲ್ಲಿ ಇವೆಲ್ಲ ಕಾಮನ್, ಓಕೆನಾ. ನಾವು ಹೆಂಗೆ ತಗೊಳ್ತೀವಿ ಆ ಪ್ರಾಬ್ಲಮನ್ನು ಅನ್ನೋದು ಇಂಪಾರ್ಟೆಂಟ್. ದೊಡ್ಡದಾಗಿ ಪ್ರಾಬ್ಲಮ್ ಅಂದ್ಬಿಡ್ತು ಅಂತ ಅಳ್ಕೊಂಡು ಕುತ್ಕೊಳ್ಳೋ ಸೀನ್ ಎಲ್ಲ ಇಲ್ಲ. ಹೌದು, ಬೇಜಾರಾಗುತ್ತೆ, ಅಳ್ತೀನಿ, ಅಷ್ಟೇ ಸ್ಟ್ರಾಂಗಾಗಿ ನಿಂತ್ಕೋಬೇಕು ಗೈಸ್. ಆ್ಯಂಡ್ ಹೆಣ್ಮಕ್ಳಿಗೆ ಹೇಳೋದೆಲ್ಲ ಒಂದೇ, ಯಾರಿಗೂ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಹೆದರಿದ್ರೆ ಹಾಕಿ ತುಳ್ದಾಕಿ ಬಿಡ್ತಾರೆ. ಟ್ರಸ್ಟ್ ಮೀ ಗಾಯ್ಸ್, ಹೆದರಬೇಡಿ. ಯಾವುದೇ ಹೆಣ್ಮಕ್ಳಾಗಲಿ ಬಿ ಸ್ಟ್ರಾಂಗ್. ಏನಕ್ಕೆ ಹೆದರಬೇಡಿ. ನೀವೇನು ತಪ್ಪು ಮಾಡ್ತಿಲ್ಲ ಅಂದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಗಾಯ್ಸ್, ಓಕೆನಾ. ನಾವು ಒಂದು ರೆಸ್ಪೆಕ್ಟ್ ರೀತಿ ಅವ್ರಿಗೊಂದು ಗೌರವ ಕೊಟ್ಟು ಮಾತಾಡ್ತಿರ್ತೀವಿ, ಓಕೆನಾ. ನಾವು ಅವ್ರಿಗೊಂದು ಲೆವೆಲಲ್ಲಿಟ್ಟು ಅವರು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ. ಆ ಥರ ರೆಸ್ಪೆಕ್ಟ್ ಕೊಡಬೇಡಿ, ಓಕೆನಾ. ಕಾಲಕ್ಕೆ ಬೀಳೋಷ್ಟು ರೆಸ್ಪೆಕ್ಟ್ ಕೊಡಬೇಡಿ, ಆಯಿತಾ. ರೆಸ್ಪೆಕ್ಟ್ ಕೊಡಿ, ದೊಡ್ಡವ್ರು ಖಂಡಿತವಾಗ್ಲೂ ರೆಸ್ಪೆಕ್ಟ್ ಕೊಡಬೇಕು. ಆ್ಯಂಡ್ ಅವ್ರ ಮಾತಿಗೂ ವ್ಯಾಲ್ಯೂ ಕೊಡಬೇಕು. ಹಂಗಂತ ಅದೇನೋ ಅಂತಾರಲ್ಲ, ನಮ್ಮ ತಲೆಯನ್ನೇ ಅವ್ರ ಕಾಲ ಹತ್ರ ಬಗ್ಗಿಸ್ಬಿಡ್ಬೇಡಿ ದಯವಿಟ್ಟು. ಬಿ ಸ್ಟ್ರಾಂಗ್, ಬಿ ಇಂಡಿಪೆಂಡೆಂಟ್ ಗೈಸ್. ನಿಮಗೆ ನಿಮ್ಮ ಅಪ್ಪ ಅಮ್ಮ ಹತ್ರ ಜಾಸ್ತಿ ಪ್ರಾಪರ್ಟಿ ಇದೆ, ನೀವು ಹೋಗಿದ್ದ ಮನೆಯಲ್ಲೂ ಚೆನ್ನಾಗಿದೆ ಅಂದರೆ ದಟ್ಸ್ ಓಕೆನಾ. ಮೇ ಬಿ ಅವಾಗ ಲೈಫ್ ಚೆನ್ನಾಗಿರಬಹುದು. ಅಂದರೂ ಕೆಲವೊಂದು ಸಿಚುವೇಶನ್ಸಲ್ಲಿ ಇಂಡಿಪೆಂಡೆಂಟಾಗಿ ಇರಲೇಬೇಕಾಗತ್ತೆ. ಅವೆಲ್ಲ ಇಲ್ಲ ಅಂತ ಅಂದರು ಮಿಡಲ್ ಕ್ಲಾಸ್ ಪೀಪಲ್ ಆದರೆ ಪ್ಲೀಸ್ ದಯವಿಟ್ಟು ಗೈಸ್, ಹೆಣ್ಮಕ್ಳಿಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇಂಡಿಪೆಂಡೆಂಟಾಗಿ ಸ್ಟ್ರಾಂಗ್ ಆಗಿರಿ. ಯಾವುದೇ ಹುಡುಗಿ ಗೈಸ್ ಓದ್ರಿ ದಯವಿಟ್ಟು. ನಿಮ್ಗೆ ಓದೋ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಓದ್ರಿ. ಅಥವಾ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಜಾಸ್ತಿ ದಾರಿಗಳಿದ್ದಾವೆ ಇವಾಗ ಬದುಕೋದಕ್ಕೆ. ದಯವಿಟ್ಟು ಒಂದು ದಾರಿ ಹುಡ್ಕೊಂಡು ಇಂಡಿಪೆಂಡೆಂಟಾಗಿ ನಿಮ್ಮದನ್ನು ನೀವೇ, ನಿಮ್ಮ ಎಕ್ಸ್ಪೆನ್ಸಿವ್ ಆಗಿರ್ಬೋದು, ನಿಮ್ಮ ಖರ್ಚಾಗಿರ್ಬೋದು ನೀವೇ ನೋಡ್ಕೊಳ್ಳಿ. ಒಬ್ರ ಹತ್ರ ಕೈ ಚಾಚೋ ಥರ ಮಾತ್ರ ಇರಬೇಡಿ, ಓಕೆನಾ. ಯಾರೋ ಇವಾಗ ಒಂದು ಫ್ರೆಂಡ್ಸ್ ಹೆಲ್ಪ್ ಒಂದು ಸರಿ ಮಾಡ್ಬೋದು, 2 ಸರಿ ಮಾಡ್ಬೋದು, ಪ್ರತಿಯೊಂದು ಸರಿನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾಡಬೇಕು ಅನ್ನೋದು ಇಲ್ಲ, ಓಕೆನಾ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮದುವೆ ಆಗೋಕ್ಕೆ ಮುಂಚೆ ನೀವು ಇಂಡಿಪೆಂಡೆಂಟಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅತ್ತೆ ಮಾವ ಹತ್ರ ಚೆನ್ನಾಗಿದೆ, ಗಂಡ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಹೋಪ್ಸ್ ಮೇಲೆ ಹೋಗಬೇಡಿ, ಓಕೆನಾ. ಅವೆಲ್ಲ ನೋಡಿಕೊಂಡ್ರು, ಅವೆಲ್ಲ ಇದ್ದರೂ ಅವರೆಲ್ಲ ಯಾವಾಗ ಹೆಂಗಿರ್ತಾರೆ ಅಂತ ಯಾರೂ ನೋಡಿಲ್ಲ. ಯಾವಾಗ ಏನಾದರೂ ಚೇಂಜ್ ಆಗ್ಬೋದು, ಓಕೆನಾ. ಸೊ ಮದುವೆ ಆಗೋಕ್ಕೆ ಮುಂಚೆನೇ ಸ್ಟ್ರಾಂಗಾಗಿ ಪ್ರಿಪೇರ್ ಆಗಿ, ಓಕೆನಾ. ಮದುವೆ ಆಗೋದ್ಮೇಲೆ ಅವರು ನಿಮ್ಮನ್ನು ಯಾರು ನೋಡಲಿಲ್ಲ ಅಂದರು, ನಿಮ್ಮ ಅತ್ತೆ ಮಾವ ಆಗಿರ್ಬೋದು, ನಿನ್ನ ಗಂಡ ಆಗಲೂ ನೋಡಲಿಲ್ಲ ಅಂದರು, ಇಂಡಿಪೆಂಡೆಂಟಾಗಿ ನಿಮ್ಮ ಜೀವನ ನೀವು ಕಟ್ಕೊಂಡು ನಿಮ್ಮ ಎಕ್ಸ್ಪೆನ್ಸಿವ್, ನಿಮ್ಮ ಖರ್ಚೇನು ನೀವು ನೋಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಮಾತ್ರ ಮದುವೆ ಆಗಿ ಗೈಸ್. ಇಲ್ಲಾಂದರೆ ತುಂಬ 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 ಸ್ಟ್ರಗಲ್ಸ್ ಫೇಸ್ ಮಾಡಬೇಕಾಗತ್ತೆ, ಓಕೆನಾ. ನಾನು ಮಾಡಿದ್ದು ಅಷ್ಟೇ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರು, ಹೆಂಗಿರಬೇಕು, ಹೆಂಗೆ ಹೋಗಬೇಕು, ಯಾರ ಹತ್ರ ಅನ್ನೋದು ಗೊತ್ತಿಲ್ದಿರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸಿಂದನೇ ದೊಡ್ಡ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಜಾಸ್ತಿ ಅನುಭವಿಸ್ಬಿಟ್ಟಿದ್ದೀವಿ. ಅದೆಲ್ಲ ಬೇಡ. ಇದು ರೈಟ್ ಟೈಮಲ್ಲ, ಮಾತಾಡೋ ರೈಟ್ ಟೈಮಲ್ಲ, ಬೇಡ, ಓಕೆನಾ. ಟೈಮ್ ಬಂದಾಗ ಮಾತಾಡೋ ಸಿಚುವೇಶನ್ ಮೇ ಬಿ ಬರ್ಬೋದು, ಮೇ ಬಿ ಬರ್ದೇನೂ ಇರ್ಬೋದು.
ಸರಿನಾ? ಆ ಟೈಮ್ ಬಂದಾಗ ಅದ್ರ ಕತೆ ಬಿಟ್ಬಿಡಿ. ಆ್ಯಂಡ್ ಬಿ ಸ್ಟ್ರಾಂಗ್. ನೀವೊಂದು ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ತಿದ್ದೀರಿ ಅಂದರೆ ನೀವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕೋ ಕೊಡಿ, ಓಕೆನಾ? ಅವ್ರ ಗೌರವನ ಎಷ್ಟು ಕಾಪಾಡೋಕ್ಕಾಗುತ್ತೋ ಅಷ್ಟು ಕಾಪಾಡಿ. ಅದಕ್ಕೂ ಮೀರಿ ನೀವನ್ನ ತುಳಿಯೋವಾಗ ನೋಡ್ಕೊಂಡು ಮಾತ್ರ ಸುಮ್ಮನೆ ಇರಬೇಕು. ಬಿ ಸ್ಟ್ರಾಂಗ್, ಗಟ್ಟಿಯಾಗಿ ನಿಂತ್ಕೊಳ್ಳಿ, ಓಕೆನಾ? ನೀವು ನಿಮ್ಮ ಅಧಿಕಾರ ಏನು ನೀವು ಗಟ್ಟಿಯಾಗಿ ಕೇಳಬೇಕು. ಆ ಥರ ಸ್ಟ್ರಾಂಗಾಗಿ ಇಂಡಿಪೆಂಡೆಂಟಾಗೆ ಇದ್ದರೆ ಮಾತ್ರ ಮದುವೆ ಆಗ್ರಿ. ಇಲ್ಲ ಅಂದರೆ ಹೋಗ್ಬಿಟ್ಟು ಒಂದು ಇನ್ನು ಮೆಚ್ಯೂರ್ಡ್ ಆಗದ ಸ್ಟೇಜಲ್ಲೇ ನಿಮಗೇನು ಜೀವನದ ಬಗ್ಗೆ ಒಂದು ಐಡಿಯಾನೇ ಇಲ್ಲ ಅಂದಾಗ ಹೋಗಿ ಮದುವೆ ಆಗಿಬಿಟ್ರೆ ತುಂಬ 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 ಫೇಸ್ ಮಾಡಬೇಕಾಗತ್ತೆ. ಆ ತಪ್ಪು ಮಾತ್ರ ಮಾಡಬೇಡಿ. ಎಲ್ಲದನ್ನು ನಾನು ಇವತ್ತಿನ ದಿವಸ ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೀರಾ, ನೆಕ್ಸ್ಟ್ ನೀವು ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತೀರಾ, ಅವಾಗ ಅವ್ರು ನೀವು ಹೆಂಗೆ ನೋಡ್ತಾರೋ ಬಿಡ್ತಾರೋ, ಅವ್ರು ನೋಡಿದ್ರೆ ಒಂಥರ, ನೋಡಲಿಲ್ಲ ಅಂದರೆ ನಾವು ಹೆಂಗೆ ಇರಬೇಕು, ಹೆಂಗೆ ಬದುಕಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನ ಕಟ್ಕೊಳ್ಳಿ. ಆ್ಯಂಡ್ ಮತ್ತು ಯಾರ ಮೇಲೂ ಹೋಪ್ಸ್ ಇಟ್ಕೊಬೇಡಿ ಗೈಸ್, ನಿಮ್ಮ ಮೇಲೆ ನೀವು ಮಾತ್ರ ಹೋಪ್ಸ್ ಇಟ್ಕೊಳ್ಳಿ. ಆ್ಯಂಡ್ ಯಾರು ನೋಡಿದ್ರು ಯಾರು ನೋಡಲಿಲ್ಲ ಅಂದರೂ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳಕ್ಕಾಗೋ ಥರ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಆ್ಯಂಡ್ ಒಂದೆರಡು ಮಾತಾಡಬೇಕು ಅನಿಸ್ತು, ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೈ ವರ್ಕ್. ನಾನು ಇದನ್ನು ಪ್ಯಾಷನಾಗಿ ತೊಗೊಂಡಿದ್ದೀನಿ. ಲೈಫ್ ಸ್ಟೈಲ್ ವ್ಲಾಗ್ಸನ್ನ, ನನ್ನ ಪರ್ಸ್ನಲ್ ವ್ಲಾಗ್ಸ್ ಇದು, ನನ್ನ ಪರ್ಸ್ನಲ್ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಆ್ಯಂಡ್ ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಿದ್ದೀನಿ. ಇದನ್ನು ಪಾಸಿಟಿವ್ ಆಗು ತೊಗೋಬೋದು, ಕೆಲವೊಬ್ಬರು ನೆಗೆಟಿವ್ ಆಗಂತೂ ತೊಗೊಳಕ್ಕಾಗಲ್ಲ, ಬಿಕಾಸ್ ನಾನು ಏನು ನೆಗೆಟಿವ್ ಆಗಿ ಮಾತಾಡಿಲ್ಲ. ಬಿ ಸ್ಟ್ರಾಂಗ್. ನನಗೂ ಎಲ್ಲರ ಹುಡುಗಿರಿಗೂ ಹೇಳೋದಷ್ಟೇ, ಬಿ ಸ್ಟ್ರಾಂಗ್, ಬಿ ಇಂಡಿಪೆಂಡೆಂಟ್. ಆ್ಯಂಡ್ ಗಟ್ಟಿಯಾಗಿ ನಿಂತ್ಕೊಳ್ಳಿ, ಸ್ಟ್ರಾಂಗ್ ಆಗಿರಿ, ಯಾರಿಗೂ ಹೆದರಬೇಡಿ. ಹೆದರ್ಕೊಂಡು ಹೋಗ್ದಷ್ಟು ತುಳಿದು ಹಾಕಿ ಮೂಲೆಗೆ ಬಿಸಾಕ್ಬಿಡ್ತಾರೆ ಗೈಸ್. ನಾನು ಅನುಭವಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಹಂಗಂತ ಯಾರಿಗೂ ಬರದೇ ಇರೋ ಕಷ್ಟ ಏನು ನನಗೆ ಬಂದಿಲ್ಲ. ನನಗಿಂತ ಡಬಲ್ ತ್ರಿಬಲ್ ಕಷ್ಟಪಟ್ಟಿರೋ ಹುಡುಗಿರೂ ಇದ್ದಾರೆ. ಅವ್ರ ಮುಂದೆ ನಾನು ಏನೇನೂ ಅಲ್ಲ. ಆ್ಯಂಡ್ ಏನು ಅಂತಂದರೆ ನನ್ನ ಪ್ರಾಬ್ಲಮ್ಸ್, ನನ್ನ ಸ್ಟ್ರಗಲ್ ಬೇರೆ ಥರ ಇದೆ. ಆ್ಯಂಡ್ ಒಂದೇನು ಅಂತಂದರೆ ಮೇ ಬಿ ಆ ಕಷ್ಟಗಳು ಬಂದಿದ್ದಕ್ಕೇನೋ ನನ್ನ ಕೆಪಾಸಿಟಿ ಏನೋ ನಾನೇನು ಅನ್ನೋದು ನನಗೆ ಅರ್ಥ ಆಯಿತು. ಸೊ ಯಾರು ನೋಡಲಿಲ್ಲ ಅಂದರು, ಯಾರು ಮಾಡಲಿಲ್ಲ ಅಂದರು, ನಾನು ನನ್ನನ್ನು ಜೀವನ ಕಟ್ಕೊಳ್ತೀನಿ ಅಂತ ನನ್ನ ಡಿಸೈಡ್ ಆಗಿದ್ದೀನಿ. ನನ್ನ ಜೀವನ ಕಟ್ಕೊಳಕ್ಕಾಗತ್ತೆ ಅಂತ ನನಗೆ ಅರ್ಥ ಆಯಿತು. ಆ್ಯಂಡ್ ಮತ್ತು ರೈಟ್ಸ್ ಅಂತ ಬರುತ್ತೆ ಅಲ್ಲ, ಕಾಂಪ್ರಮೈಸ್ ಮಾತ್ರ ಆಗಬೇಡಿ ಗೈಸ್, ಆಯಿತಾ? ದಯವಿಟ್ಟು ಕಾಂಪ್ರಮೈಸ್ ಆಗಬೇಡಿ, ಓಕೆನಾ? ನೀವೆಂಗೋ ಅವರು ಹಂಗೆ, ಆಯಿತಾ? ಅವ್ರೇನು ಸ್ಪೆಷಲ್ ಅಲ್ಲ, ಏನೂ ಇಲ್ಲ ಅಲ್ಲ. ರೈಟ್ಸ್ ಅಂತ ಬಂದಾಗ ನೀವು ಎಲ್ಲಿಗಾದರೂ ಎಷ್ಟಿಗಾದರೂ ಅವ್ರು ಅರ್ಥ ಮಾಡಿಕೊಂಡು ಎಲ್ಲ ಸಾಲ್ವ್ ಮಾಡಿದ್ರೆ ದಟ್ಸ್ ಫೈನ್. ಅರ್ಥ ಮಾಡಿಲ್ಲ ಅಂದರೆ ರೈಟ್ಸ್ಗೋಸ್ಕರ ಎಲ್ಲಿಗೆ ಹೋಗಿ ಹೋರಾಡಿ, ತಪ್ಪೇನಿಲ್ಲ, ಓಕೆನಾ? ನಿಮ್ಮ ರೈಟ್ಸನ್ನ ನೀವು ತಗೊಳ್ಳಿ. ದಟ್ಸ್ ಇಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿ ಸ್ಟ್ರಾಂಗ್ ಗೈಸ್, ಪ್ಲೀಸ್ ಬಿ ಇಂಡಿಪೆಂಡೆಂಟ್, ಓಕೆನಾ? ನೀವು ಚೆನ್ನಾಗಿದ್ದೀರಾ, ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ನಿಮಗೆಲ್ಲ ಇದೆ ಅಂದರೆ ದಟ್ಸ್ ಫೈನ್. ನಿಮ್ಮ ಅತ್ತೆ ಮಾವ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ನಿನ್ನ ಗಂಡ ನಿಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ದಟ್ಸ್ ಫೈನ್. ನೀವು ಆರಾಮಾಗಿ ಮನೇಲಿರಿ, ಓಕೆನಾ? ಅವ್ರಿಗೊಂದು ರೆಸ್ಪೆಕ್ಟ್ ಮಾಡಿಕೊಂಡು ಅವ್ರ ಮರ್ಯಾದೆನ ಉಳಿಸ್ಕೊಂಡು ನೀವು ಚೆನ್ನಾಗಿರಿ, ದಟ್ಸ್ ಫೈನ್. ಬಟ್ ಮಿಡಲ್ ಕ್ಲಾಸ್ ಪೀಪಲ್ ಆಗಿದ್ದರೆ ಆ್ಯಂಡ್ ನೀವು ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋ ಆಸೆಗಳು ನಿಮಗಿದ್ರೆ ದಯವಿಟ್ಟು ದುಡೀರಿ, ಕಷ್ಟಪಡಿ, ಜಾಸ್ತಿ ದಾರಿಗಳಿದ್ದಾವೆ. ಒಂದಲ್ಲ ಎರಡಲ್ಲ, ತುಂಬ ದಾರಿಗಳಿದ್ದಾವೆ, ಹುಡುಕೊಳ್ಳಿ. ನಿಮ್ಗೇನಾದರೂ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು, ಮಾಡಿ. ನೀವು ಚೆನ್ನಾಗಿರ್ತೀರ ಗೈಸ್. ನಾನು ಝೀರೋ ಅಲ್ಲಿದ್ದೆ, ಓಕೆನಾ? ಇವಾಗೊಂದು ಲೆವೆಲ್ಲಿಗೆ ಚೆನ್ನಾಗೇ ಇದ್ದೀನಿ. ಹಂಗಂದು ನನಗೇನು ಕಷ್ಟ ಬರ್ದಿರ ಅಂತೂ ಇಲ್ಲ. ನನಗೂ ನನ್ನ ಅಕೌಂಟಲ್ಲಿ ಝೀರೋ ಆಗುತ್ತೆ ಇವಾಗ್ಲೂ. ಬಟ್ ಅದನ್ನು ಝೀರೋನ ನನಗೆ ಪ್ಲಸ್ ಮಾಡ್ಕೊಳಕ್ಕೆ ನಂಗೆ ಬರುತ್ತೆ. ಝೀರೋನ 100 ಮಾಡೋಕ್ಕೂ ಬರುತ್ತೆ, 1000 ಮಾಡೋಕ್ಕೂ ಬರುತ್ತೆ, ಲ್ಯಾಕ್ಸ್ ಮಾಡೋಕ್ಕೂ ನನಗೆ ಬರುತ್ತೆ ಅನ್ನೋದಕ್ಕಿಂತ ದಾರಿ ಹುಡ್ಕೊಂಡಿದ್ದೀನಿ, ಕಷ್ಟಪಡ್ತೀನಿ, ಓಕೆನಾ? ನಾನು ಮಾತ್ರ ಪಡ್ತೀನಿ ಗೈಸ್, ಇದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಟ್ಟ. ನಾನು ಮಾತ್ರ ಕಷ್ಟಪಡ್ತೀನಿ. ನನ್ನ ಮಕ್ಕಳು ಕಷ್ಟ ಬಿದ್ದರೆ ಅಂತ ನಾನು ನೋಡ್ಕೊಂಡು ಇರಲ್ಲ ಗೈಸ್, ಸಾಕಾಗೋಗಿದೆ ಗೈಸ್. ಬೇಡ, ನಾ ಎಮೋಷ್ನಲ್ ಆಗಲ್ಲ. ನಾನೇನು ಅಂತಂದರೆ ನನ್ನ ಮಕ್ಕಳು ಮಾತ್ರ ಕಷ್ಟ ಬಿಡಲ್ಲ. ಅವ್ರನ್ನೂ ಇಂಡಿಪೆಂಡೆಂಟಾಗೆ ಹೇಳ್ಕೊಡ್ತೀನಿ, ಅವ್ರಿಗೂ ಇಂಡಿಪೆಂಡೆಂಟಾಗಿ ಬದುಕೋದು ಹೇಳ್ಕೊಡ್ತೀನಿ. ಬಟ್ ನಾನು ಅವ್ರಿಗೋಸ್ಕರ ಏನು ಫೈಟ್ ಮಾಡಬೇಕೋ ಮಾಡ್ತೀನಿ, ದಟ್ಸ್ ಫೈನ್. ಆ್ಯಂಡ್ ಬಿಡಿ, ಅದೆಲ್ಲ ಬಿಟ್ಬಿಡಿ.
ಏನೇನು ಆಗಬೇಕು ಅಂತಿದೆಯೋ ಅದೆಲ್ಲ ಆಗುತ್ತೆ, ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ಆ್ಯಂಡ್ ಈ ವ್ಲಾಗನ್ನ ಜಾಸ್ತಿ ಲೈಕ್ ಹೇಳಿಯೋದು ಬೇಡ, ಎಂಡ್ ಮಾಡಿಬಿಡ್ತೀನಿ. ನಾನು ಹೋಗಿ ಒಂದು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೊತೀನಿ, ಎಲ್ಲ ಎತ್ತಿಟ್ಕೊತೀನಿ, ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ದಟ್ಸ್ ಫೈನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ಮಾತಾಡಿರೋದ್ರಲ್ಲೆಲ್ಲಾದರೂ ನಾನು ಚಿಕ್ಕ ಪುಟ್ಟದ್ರು ಹಂಗಿದ್ರೆ ಮನ್ಸಿಗೆ ಹಾಕ್ಕೊಂಬಿಡಿ. ಆ್ಯಂಡ್ ದಟ್ಸ್ ಫೈನ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಮಾತುಗಳನ್ನ ಇಲ್ಲಿವರೆಗೂ ಕೇಳಿಸ್ಕೊಂಡು ಕೂತ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪಾಸಿಟಿವ್ ಆಗಿ ತಗೊಳ್ಳಿ. ಹುಡುಗಿರು ಯಾರಾದರೂ ಇದ್ದರೆ ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ. ನನ್ನ ಮಾತುಗಳನ್ನ ನೆಗೆಟಿವ್ ಆಗಿ ತಗೊಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್.